ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಆಲ್ರೆಡಿ ನಾನು ಹೇಳಿದ ಪ್ರಕಾರ 6 ಮಾರ್ಕ್ಸ್ 3 ಅಟೆಂಡ್ ಮಾಡಕ್ಕೆ ರೆಡಿ ಮಾಡಿದ್ದೆ. ಇನ್ನು 12 ಮಾರ್ಕ್ಸ್ 3 ಅಟೆಂಡ್ ಮಾಡಕ್ಕೆ ರೆಡಿ ಮಾಡಿದ್ದೆ. ಈಗ ಆಲ್ರೆಡಿ ನೀವು ಟೋಟಲ್ 54 ಮಾರ್ಕ್ಸ್ಗೆ ರೆಡಿ ಆಗಿ ಸ್ಟಿಫ್ ಆಗಿ ನಿಂತಿದ್ದೀರಾ. ಸೊ ಈಗ ನೆಕ್ಸ್ಟ್ ನಾವು ನೋಡಕ್ ಹೋಗ್ತಾ ಇರೋದು 2 ಮಾರ್ಕ್ಸ್. ಮತ್ತೆ ಇದೊಂದು ನೆಕ್ಸ್ಟ್ ನಿಮ್ಗೆ ಒಂದು ಪ್ಯಾಟರ್ನ್ ಇದೆ. ನಿಮ್ಗೆ ಫಸ್ಟ್ ಓಕೆ, ಒಂದು ಮಲ್ಟಿಪಲ್ ಚಾಯ್ಸ್ ಒಂದು 5 ಕ್ವಶನ್ ಕೊಡ್ತಾರೆ ನಿಮ್ಗೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಒಂದು 5 ಕ್ವಶನ್ ಕೊಡ್ತಾರೆ. ನಾನು ಕ್ವಶನ್ ಪೇಪರ್ ಹಾಗೆ ಇಟ್ಕೊಂಡು ಹೇಳ್ತೀನಿ ನಿಮ್ಗೆ. ಮಲ್ಟಿಪಲ್ ಚಾಯ್ಸ್ ನಿಮ್ಗೆ ಒಂದು 5 ಕ್ವಶನ್ ಕೊಡ್ತಾನೆ. ಅದು ಸೆಕ್ಷನ್ 7 ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಒಂದು 5 ಕೊಡ್ತಾನೆ. ಅದೊಂದು 5 ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಅಂತ ಒಂದು 5 ಮಾರ್ಕ್ಸ್. ಟೋಟಲ್ 5 5 5 ಇಲ್ಲೇ ಬರ್ದು ತೋರಿಸ್ಲೇಬೇಕ್ರೆ MCQ 5 ಮಾರ್ಕ್ಸ್. ಓಕೆ, ಸೊ ಫಿಲ್ ಇನ್ ದ ಬ್ಲಾಂಕ್ಸ್ 5 ಮಾರ್ಕ್ಸ್. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಆಯ್ತಾ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ 5 ಮಾರ್ಕ್ಸ್. ನೆಕ್ಸ್ಟ್ ನಿಮ್ಗೆ ಒನ್ ವರ್ಡ್ ಆನ್ಸರ್ಸ್ ಅಂತ ಕೊಡ್ತಾನೆ. ಒನ್ ವರ್ಡ್ ಆನ್ಸರ್ಸ್ ಅಥವಾ ಒನ್ ಸೆಂಟೆನ್ಸ್ ಅಂತ ಇರ್ತದೆ. ಒನ್ ವರ್ಡ್ ಅಥವಾ ಒನ್ ಸೆಂಟೆನ್ಸ್, ಇದು 5 ಮಾರ್ಕ್ಸ್ ಆಯ್ತಾ. ಇದು 5 ಮಾರ್ಕ್ಸ್. ನೆಕ್ಸ್ಟ್ ನಿಮ್ಗೆ ಯಾವ್ದು ಕೊಡ್ತಾರೆ ಅಂದ್ರೆ ಆನ್ಸರ್ ಎನಿ 3 ಕ್ವಶನ್ಸ್ ಅಂತ ಒಂದು 5 ಕ್ವಶನ್ ಕೊಟ್ಬಿಟ್ಟು 2 ಮಾರ್ಕ್ಸ್ ಕೊಡ್ತಾನೆ. ಸೊ 2 ಮಾರ್ಕ್ಸ್ 3 ಅಟೆಂಡ್ ಮಾಡ್ಬೇಕು. 5 ಕೊಟ್ಟಿರ್ತಾನೆ, 3 ಅಟೆಂಡ್ ಮಾಡ್ಬೇಕು. ಅದೊಂದು 6 ಮಾರ್ಕ್ಸ್. ಸೊ ಟೋಟಲ್ ಇಲ್ಲಿ 5 10 15 20 26 ಮಾರ್ಕ್ಸ್ ಇದೆ. ನೀವು ಆಲ್ರೆಡಿ 54 ಮಾರ್ಕ್ಸ್ ರೆಡಿ ಮಾಡಿದೀನಿ ನಾನು ನಿಮ್ಮನ್ನ. 54 ಮಾರ್ಕ್ಸ್ಗೆ ರೇಸ್ ಕುದುರೆ ಆದಾಗ ನೀವು 54 ಮಾರ್ಕ್ಸ್ ರೆಡಿ ಆಗಿದ್ದೀರಾ. ಈಗ ನೆಕ್ಸ್ಟ್ ನಿಮ್ಗೆ ಏನಿದು 26 ಮಾರ್ಕ್ಸ್ ಇದೆಯಾ. ಈ 26 ಮಾರ್ಕ್ಸ್ ನ ಬಿಟ್ಟಿದ್ದೆ ನಾನು. ಈ 26 ಮಾರ್ಕ್ಸ್ಗೆ ಇವಾಗ ಇದಿಷ್ಟಲ್ಲೂ ಸೇರಿ ಕೇಳುವಂತ ಕ್ವಶನ್ ಗಳನ್ನ ನಾನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದಿಷ್ಟಲ್ಲೂ ಕೇಳಬೇಕು ಡೈರೆಕ್ಟ್. ಇದಕ್ಕೆ ಸಪರೇಟ್ ಮಾಡಲ್ಲ. ಇದಿಷ್ಟು ಓದಿದ್ರೆ ನನ್ನ ಪ್ರಕಾರ 26 ಮಾರ್ಕ್ಸ್ ಅಲ್ಲಿ ನಿಮ್ಗೆ 6 ಹೋದ್ರೆ 20 ಅಂದ್ರೂ ಗ್ಯಾರಂಟಿ. ನಾನ್ ಕೊಡುವಂತ ಟಾಪಿಕ್ಸ್ ಬರುತ್ತೆ, ಗ್ಯಾರಂಟಿ ಬರುತ್ತೆ. ನಾನ್ ಕೊಡುವಂತ ಇದ್ರಲ್ಲಿ ಟಾಪಿಕ್ಸ್ ಅಲ್ಲಿ ಇದರಲ್ಲಿ ಟ್ರೂ ಆರ್ ಫಾಲ್ಸ್ ಇದ್ರೆಲ್ಲ ಕೇಳ್ತಾ ಹೋಗ್ತಾನೆ. ಸೊ ಸ್ವಲ್ಪ ಡಿಫಿಕಲ್ಟ್ ಆಗಿ ಏನಾದ್ರು ಕೇಳಿದ್ರೆ ಅಂದ್ರೆ ಒಂದು 6 ಮಾರ್ಕ್ಸ್ ನಿಮ್ಗೆ ಹೋಗ್ಬೋದು. 20 ಮಾರ್ಕ್ಸ್ ಅಂದ್ರೂ ಗ್ಯಾರಂಟಿ ಥಿಯರಿ. ನಾನು ಹೇಳುವಂತಹ ಟಾಪಿಕ್ಸ್ ಗಳನ್ನ ಓದ್ಕೊಂಡು. ಸೊ ಈಗ ಡೈರೆಕ್ಟ್ ನೇರ ಟಾಪಿಕ್ಸ್ ಗಳಿಗೆ ಹೋಗೋಣ. ಸೊ ನಮ್ಗೆ ಫಸ್ಟ್ ಟಾಪಿಕ್ ಅಲ್ಲಿ ನಾನು ಹೇಳ್ತಾ ಇರೋದು ಏನು ಅಂದ್ರೆ ನಿಮ್ಗೆ ಗುಡ್ ವಿಲ್. ಅಷ್ಟೇನ್ ಹೇಳಿದೆ ನಿಮ್ಗೆ ಗುಡ್ ವಿಲ್. ಏನು ಗುಡ್ ವಿಲ್ ಅಂದ್ರೆ ಫಸ್ಟ್ ಗುಡ್ ವಿಲ್ ಅಂತ ಹೇಳಿದೆ ನಿಮ್ಗೆ. ಗುಡ್ ವಿಲ್ ಬರ್ಕೊಳ್ರಿ, ಇಲ್ಲಾಂದ್ರೆ ಕ್ಲಾಸ್ ಕೇಳಿದ್ರೆ ಒಳ್ಳೇದು. ಗುಡ್ ವಿಲ್. ಈ ಗುಡ್ ವಿಲ್ ಬಗ್ಗೆ ನಿಮ್ಗೆ ಕೇಳ್ತಾ ಹೋಗ್ತಾನೆ. ಏನಂತ ಕೇಳ್ತಾನೆ ಗುಡ್ ವಿಲ್ ಬಗ್ಗೆ ಅಂದ್ರೆ ವಾಟ್ ಈಸ್ ಗುಡ್ ವಿಲ್ ಅಥವಾ ಗಿವ್ ದ ಮೀನಿಂಗ್ ಆಫ್ ಗುಡ್ ವಿಲ್. ಹಿಂಗೆ ಕೇಳ್ತಾನೆ. ವಾಟ್ ಈಸ್ ಗುಡ್ ವಿಲ್ ಆರ್ ಗಿವ್ ದ ಮೀನಿಂಗ್ ಆಫ್ ಗುಡ್ ವಿಲ್. ಓಕೆ, ವಾಟ್ ಈಸ್ ಗುಡ್ ವಿಲ್ ಅಥವಾ ಗಿವ್ ಮೀನಿಂಗ್ ಆಫ್ ಗುಡ್ ವಿಲ್. ಗುಡ್ ವಿಲ್ ಇಸ್ ನಥಿಂಗ್ ಬಟ್ ದ ನೇಮ್ ಅಂಡ್ ಫೇಮ್ ಆಫ್ ದ ಕಂಪನಿ ಆರ್ ರೆಪ್ಯುಟೇಷನ್ ಆಫ್ ದ ಕಂಪನಿ ಅಂತ ಹೇಳಿದ್ರು ಇಂಗ್ಲಿಷ್. ಅಂದ್ರೆ ಗುಡ್ ವಿಲ್ ಅಂದ್ರೆ ಒಂದು ಕಂಪನಿಯ ನೇಮ್ ಅದೆಷ್ಟು ಫೇಮಸ್ ಅನ್ನೋದು. ನಾನು ನಿಮ್ಗೆ ಒಂದ್ಸತಿ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ. ಏನಂತ ಹೇಳಿದ್ದೆ, ನಮ್ಮ ಮನೆ ಹತ್ರ ಒಬ್ಬ ಚಿಕನ್ ಕಬಾಬ್ ಅಂಗಡಿ ಇಕ್ಕಿದಾನೆ. ಅವನೇನಂತ ಇಕ್ಕಿದಾನೆ, ಬಾಬಾ ಚಿಕನ್ ಕಬಾಬ್ ಸೆಂಟರ್ ಅಂತ ಇಕ್ಕಿದಾನೆ, ಸಾಯಿ ಬಾಬಾ. ಸೊ ಅದನ್ನ ಅವನು ಶ್ರೀ ಬಾಬಾ ಚಿಕನ್ ಕಬಾಬ್ ಸೆಂಟರ್ ಅಂತ ಇಕ್ಕಿದಾನೆ. ಇನ್ನೊಬ್ಬ ಯಾರೋ ಇನ್ನೊಂದು MNC ಕಂಪನಿ ನೋಡಿದೀನಿ, KFC, ಮ್ಯಾಕ್ಡೊನಾಲ್ಡ್, ಇವೆಲ್ಲ ಕೇಳಿದಿರ ನೋಡ್ರಿ. ಅವನು ಬಾಬಾ ಅಂತ ಕರೀತಾ ಇದ್ರು, ನಾವು ಅದನ್ನ ತಿನ್ನಕ್ ಹೋಗಲ್ಲ. ಯಾಕಂದ್ರೆ ಅದು ಫೇಮಸ್ ಇಲ್ಲ, ಅಷ್ಟು ಜನ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ಗೊತ್ತು, ನಮ್ಮ ಏರಿಯಾದ ಲಿಮಿಟ್ ಮಾತ್ರ ಅದು ಫೇಮಸ್ ಬಾಬಾ. ಕೆಲವೊಂದ್ಸತಿ ನಮ್ಮ ಏರಿಯಾದವ್ರು ಕೇಳಿದ್ರು ಗೊತ್ತಿಲ್ಲ. ಅದೇ ಗುಡ್ ವಿಲ್ ಅಂತ ಹೇಳೋದು. ಈಗ KFC ಅಂದ್ರೆ ಎಲ್ಲರಿಗೂ ಗೊತ್ತು. ನೀವೆಲ್ಲರೂ ಹೋಗಿ ಕೇಳ್ರಿ KFC ಅಂದ್ರೆ KFC ಅಡ್ರೆಸ್ ಗಿಡ್ರೆಸ್ ಎಲ್ಲ ತೋರಿಸ್. ನೀವು ಗೂಗಲ್ ಅಷ್ಟೇ ಬಾಬಾ ಚಿಕನ್ ಅನ್ಕೊಟ್ರೆ ಬರಲ್ಲ. ನೀವು KFC ಅಂದ್ಕೊಡಿ, ಎಲ್ಲೆಲ್ಲಿ ಸುತ್ತ ನಿಮ್ಮ ಸರೌಂಡಿಂಗ್ ಲೊಕೇಶನ್ ಎಲ್ಲೆಲ್ಲೈತೆ ಎಲ್ಲ ತೋರಿಸ್ತದೆ. ಇದೇ ಗುಡ್ ವಿಲ್, ನೇಮ್ ಅಂಡ್ ಫೇಮ್ ಆಫ್ ರೆಪ್ಯುಟೇಷನ್ ಆಫ್ ಎ ಕಂಪನಿ. ಇದು ಗುಡ್ ವಿಲ್. ಈ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಬಗ್ಗೆ ಕೇಳ್ತಾನೆ. ಗುಡ್ ವಿಲ್ ವ್ಯಾಲ್ಯೂಯೇಷನ್, ದ ಮೆಥಡ್ಸ್ ಆಫ್ ಗುಡ್ ವಿಲ್ ವ್ಯಾಲ್ಯೂಯೇಷನ್. ಒಂದು 3 ಮೆಥಡ್ಸ್ ಇದೆ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಗೆ. ಒಂದು 3 ಮೆಥಡ್ಸ್ ಇದೆ. ಆ 3 ಮೆಥಡ್ಸ್ ಹಾಕೊಂಡಿದ್ದೀನಿ ನಿಮ್ಗೆ. ಆ 3 ಮೆಥಡ್ಸ್ ಹೇಳ್ತೀನಿ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಗೆ. ಏನು, ಒಂದು ಆವರೇಜ್ ಪ್ರಾಫಿಟ್ ಮೆಥಡ್ ಮತ್ತು ಸೂಪರ್ ಪ್ರಾಫಿಟ್ ಮೆಥಡ್. ಆವರೇಜ್ ಪ್ರಾಫಿಟ್ ಮೆಥಡ್, ಇನ್ನೊಂದು ಸೂಪರ್ ಪ್ರಾಫಿಟ್ ಮೆಥಡ್. ಸೂಪರ್ ಪ್ರಾಫಿಟ್ ಮೆಥಡ್ ಆಯ್ತಾ. ಆವರೇಜ್ ಪ್ರಾಫಿಟ್ ಮೆಥಡ್ ಮತ್ತೆ ಸೂಪರ್ ಪ್ರಾಫಿಟ್ ಮೆಥಡ್. ನೋಡ್ರಿ, ಇವೆರಡು ಬರೆದ್ಬಿಟ್ರೆ ಆಯ್ತು. 2 ಮಾರ್ಕ್ಸ್ ಕೇಳಿದ್ರೆ ಇವೆರಡು ಬರೀರಿ. 1 ಮಾರ್ಕ್ ಕೇಳಿದ್ರೆ ಒಂದೇ ಕೇಳ್ತಾನೆ. ಇನ್ನೂ ಒಂದಿದೆ ಬೇಕಿದ್ರೆ ನಿಮ್ಗೆ. ಇನ್ನೊಂದು ಏನಾದ್ರು ಸಹ ನನಗೆ ಅದು ಬರಿಬೇಕಾದ್ರೆ ಸ್ವಲ್ಪ ಇದಾಯ್ತು ಅಂದ್ರೆ ಕ್ಯಾಪಿಟಲೈಸೇಷನ್ ಮೆಥಡ್ ಅಂತ ಐತೆ ನೋಡ್ರಿ. ಒಂದು ಕ್ಯಾಪಿಟಲೈಸೇಷನ್ ಮೆಥಡ್
ಕ್ಯಾಪಿಟಲೈಸೇಷನ್ ಮೆಥಡ್. ಕ್ಯಾಪಿಟಲೈಸೇಷನ್ ಮೆಥಡ್ ಈ ಮೂರು ಬಗ್ಗೆ ಕೇಳ್ತಾರೆ. ಇದೊಂದು ಕ್ವಶನ್, ವಾಟ್ ಇಸ್ ಗುಡ್ ವಿಲ್, ಆ ಗುಡ್ ವಿಲ್ ಗೆ ವ್ಯಾಲ್ಯೂಯೇಷನ್ ಮಾಡಕ್ಕೆ ಯಾವ ತರ ಮೆಥಡ್ಸ್ ಇದಾವೆ, ಇಷ್ಟು ಸಾಕು. ಗುಡ್ ವಿಲ್ ಬಗ್ಗೆ ಇಷ್ಟೇ ಕೇಳ್ತಾನೆ. ಅದ್ ಬಿಟ್ರೆ ನಿಮ್ಗೆ ನಾರ್ಮಲ್ ಆಗಿ ಡ್ಯಾಶ್ ಅಲ್ಲಿ ಕೇಳ್ಬೋದು, ದ ನೇಮ್, ಫೇಮ್, ರೆಪ್ಯುಟೇಷನ್ ಆಫ್ ಕಂಪನಿ ಡ್ಯಾಶ್ ಅಂತ ಕೇಳ್ಬೋದು. ಕೆಳಗಡೆ ಕೊಟ್ಟಿರ್ತಾನೆ ಏನೋ ಆಪ್ಷನ್, ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ಕೇಳ್ಬೋದು. ಈ ತರ ಒಂದು ಕೇಳ್ತಾರೆ. ಗುಡ್ ವಿಲ್ ಬಗ್ಗೆ ಗೊತ್ತಿರುತ್ತೆ. ಇದೊಂದು ಟಾಪಿಕ್ ಕವರ್ ಆಯ್ತು. ಇನ್ನು ನೆಕ್ಸ್ಟ್ ನಿಮ್ಗೆ ಬರೋ ಟಾಪಿಕ್ ಯಾವುದು ಅಂದ್ರೆ ಸ್ವಲ್ಪ ಬೇಗ ಮುಗಿಸ್ಬಿಡ್ತೀನಿ. ನಿಮ್ಗೆ ಥಿಯರಿ ಏನ್ ಸರ್ 30 ನಿಮಿಷ ಅರ್ಧ ಗಂಟೆ ಆಗಬಾರ್ದಂತ. ಓಕೆ, ನಿಮ್ಗೆ ನೆಕ್ಸ್ಟ್ ಬಂದ್ ಯಾವ್ದು ಅಂದ್ರೆ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನೋಡ್ರಿ, ಈಗ ನಾವು ಲಾಸ್ಟ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮ್ಗೆ ಕರೆಂಟ್ ಅಸೆಟ್ಸ್. ನೋಡ್ರಿ, ಈ 4 ಟಾಪಿಕ್ ನೆನ್ಪಿಟ್ಕೊಳ್ರಿ. ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್, current liabilities, non current liabilities. ನೋಡ್ರಿ, ಇದನ್ನ ಕೇಳಿದಾನೆ ಆಲ್ಮೋಸ್ಟ್. ನಾನ್ ಕರೆಂಟ್ ಲಯಬಿಲಿಟೀಸ್ ನೋಡ್ಕೋಬೇಕು. ನಾನ್ ಕರೆಂಟ್ ಲಯಬಿಲಿಟೀಸ್ ಇದನ್ನ ಇಲ್ಲೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ನೋಡ್ರಿ, ಇದನ್ನ ಕೇಳಿದಾನೆ, ಆಲ್ರೆಡಿ ಕೇಳಿದಾನೆ. ಕರೆಂಟ್ ಅಸೆಟ್ಸ್ ಅಂದ್ರೆ ಏನು, ನಿಮ್ಗೆ ಪಟ್ಟಂತ ನೆನ್ಪಿಡ್ಬೇಕು. 1 ವರ್ಷದೊಳಗಡೆ ಕೊಟ್ಬಿಡ್ಬೇಕು, 1 ವರ್ಷದೊಳಗಡೆ ಹಾಕ್ಬಿಡ್ಬೇಕು. ಆಯ್ತಾ, 1 ವರ್ಷದೊಳಗೆ ನಮ್ಗೆ ಕೊಟ್ಬಿಡ್ಬೇಕು ಅಂತವು. ಯಾವ್ದು? ಬಿಆರ್ ಅಲ್ಲ, ಬಿಲ್ಸ್ ರಿಸೀವಬಲ್ಸ್. ಬಿಆರ್ ಅಲ್ಲ, ಬಿಲ್ಸ್ ರಿಸೀವಬಲ್ಸ್. ಆಯ್ತಾ, ಬಿಲ್ಸ್ ರಿಸೀವಬಲ್ಸ್ ಒಂದು ಕರೆಂಟ್ ಅಸೆಟ್ಸ್. ಅದ್ ಬಿಟ್ರೆ ಯಾವ್ದು? ಡೆಟಾರ್ಸ್. ಹೆಂಗಾರ ಓದ್ರಿ ನೀವು, ಡೆಪ್ಟಾರ್ಸ್ ಅಂತ ಓದ್ರಿ, ಡೆಟಾರ್ಸ್ ಅಂತ ಓದ್ರಿ, ಅದೊಂದು ವಾಪಸ್ ದುಡ್ಡು ಬರುತ್ತೆ. ಇದು ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಫಿಕ್ಸ್ ಆಗಿರ್ತದೆ. ಫಿಕ್ಸ್ಡ್. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್, machinery, furniture ಇದೆಲ್ಲ ಬರ್ತವೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್, ಇದೆ ಈಸಿ. ಮತ್ತೆ ಇಲ್ಲಿ ಬಿಪಿ, ಅಲ್ಲಿ ಬಿಆರ್ ಆದ್ರೆ ಇಲ್ಲಿ ಬಿಪಿ, ಬಿಲ್ಸ್ ಪೇಯಬಲ್ಸ್. ಅದ್ ಬಿಟ್ರೆ ಕ್ರೆಡಿಟಾರ್ಸ್ ಇವೆಲ್ಲ ಶಾರ್ಟ್ ಟರ್ಮ್ ಕ್ರೆಡಿಟಾರ್ಸ್. ಇಲ್ಲಿ ಬಂದ್ರೆ ಏನ್ ಬರ್ತದೆ ನಿಮ್ಗೆ? ಬಾಂಡ್ಸ್, ಲೋನ್ಸ್, ಲಾಂಗ್ ಟರ್ಮ್ ಲೋನ್ಸ್. ಶಾರ್ಟ್ ಟರ್ಮ್ ಲೋನ್ಸ್ ಅಲ್ಲ, ಲಾಂಗ್ ಟರ್ಮ್ ಲೋನ್ಸ್, ಬಾಂಡ್ಸ್. ಇವೆಲ್ಲ ಯಾವ್ದು ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಅಸೆಟ್ಸ್. ಇವು ಗೊತ್ತಿರ್ಬೇಕು ಇದು. ಆಮೇಲೆ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಪಾಠ ಮಾಡ್ಬೇಕಂತ ಹೇಳಿದೀನಿ. ಇದಿಷ್ಟು ಗೊತ್ತಿತ್ತು ನಿಮ್ಗೆ. ನೋಡ್ರಿ, 1 ಮಾರ್ಕ್ಸ್ ಗ್ಯಾರಂಟಿ ಇದ್ರಲ್ಲಿ ಕೇಳ್ತಾನೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಕೇಳ್ತಾನೆ. 1 ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ, ಇಲ್ಲಾಂದ್ರೆ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ. ಇಲ್ಲ, ಇದು ಯಾವ್ದಾರ ಒಂದ್ರಲ್ಲಿ ಇದ್ದೇ ಇರ್ತದೆ. 26 ಮಾರ್ಕ್ಸ್ ಅಲ್ಲಿ ನನ್ನ ಪ್ರಕಾರ ಇದ್ದೇ ಇರ್ತದೆ ಒಂದು ಕ್ವಶನ್. ಓಕೆ, ಸೊ ಇದಿಷ್ಟ ಆಯ್ತು. ನೆಕ್ಸ್ಟ್ ಟಾಪಿಕ್ ಬರೋದಾದ್ರೆ ನಾವು ನಿಮ್ಗೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇದೊಂದು ಕೇಳ್ತಾರೆ ನೋಡಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಈ ಟಾಪಿಕ್ ಅಲ್ಲಿ ಕೇಳ್ತಾರೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇದ್ರಲ್ಲಿ ಏನ್ ಕೇಳ್ತಾನೆ ಸರ್? ನಾನು ಚಾಪ್ಟರ್ ವೈಸ್ ಹೋಗ್ತಲ್ಲ, ಚಾಪ್ಟರ್ ವೈಸ್ ಸ್ವಲ್ಪ ಜಾಸ್ತಿ ಆಗೋದು ನಿಮ್ಗೆ. ಸ್ವಲ್ಪ ಶಾರ್ಟ್ ಕಟ್ ಮೆಥಡ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ಬೋದು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಏನ್? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಂತ ಕೇಳ್ತಾನೆ ಅಂದ್ರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂದ್ರೆ ಏನಂತ ಕೇಳ್ತಾನೆ. ಅದಾದ್ಮೇಲೆ ನಿಮ್ಗೆ ಇದ್ರಲ್ಲಿ ಇಂಪಾರ್ಟೆನ್ಸ್ ಕೇಳ್ತಾರೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇಂಪಾರ್ಟೆನ್ಸ್. ಇದು ಏನ್ ಇಂಪಾರ್ಟೆನ್ಸ್ ಆಗುತ್ತೆ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗಿದೆ ಅಂತ ಅನಾಲಿಸಿಸ್ ಮಾಡೋದು. ಜಸ್ಟ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಡೆಫಿನೇಷನ್ ಬೇಕಾದ್ರೆ ನಿಮ್ದ್ರಲ್ಲಿ ಓದ್ಕೊಳ್ಳಿ. ಇದು ಏನ್ ಮಾಡ್ತದೆ? ಇಟ್ ಹೆಲ್ಪ್ಸ್ ಟು ಟಾಪ್ ಮ್ಯಾನೇಜ್ಮೆಂಟ್ ಗಳು ಇರ್ತಾವಲ್ಲ, ಆ ಟಾಪ್ ಮ್ಯಾನೇಜ್ಮೆಂಟ್ ಗಳಿಗೆ ನೀವ್ ಏನೇನ್ ಡಿಸಿಷನ್ಸ್ ತಗೋಬೇಕು, ಕರೆಕ್ಟ್ ಅಲ್ಲ? ಏನೇನ್ ಡಿಸಿಷನ್ಸ್ ತಗೋಬೇಕು, ನೀವ್ ಏನ್ ಮಾಡ್ಬೇಕು, ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ, ನಾವು ಸ್ಟಾಕ್, ಇನ್ವೆಂಟರಿ, ಇದ್ರ ಬಗ್ಗೆ ಎಲ್ಲ ಈ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗ್ಬಿಡ್ತದೆ ನಮಗೆ ಏನೇನ್ ಮಾಡ್ಬೇಕು ನಾವು. ಸೊ ಇದ್ರ ಬಗ್ಗೆ ಕೇಳ್ತಾರೆ. ಇದೊಂದು ಸ್ವಲ್ಪ ಜನರಲ್ ಟಾಪಿಕ್ ಬಗ್ಗೆ ತಿಳ್ಕೊಂಡಿರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ನ ಏನಾಗುತ್ತಂದ್ರೆ ನೋಡ್ರಿ, ಇನ್ನ ಅಬ್ರಿವೇಷನ್ಸ್ ಕೇಳ್ತಾರೆ. ಕರೆಕ್ಟ್ ಅಲ್ಲ? ಎಕ್ಸ್ಪ್ಯಾಂಡ್ ಕೇಳ್ತಾರೆ, ಅಬ್ರಿವೇಷನ್ಸ್. ಇದರಲ್ಲಿ ಆಲ್ಮೋಸ್ಟ್ ಐಸಿಎಐ ಆಲ್ಮೋಸ್ಟ್ ಯಾವಾಗಲೂ ಕೇಳ್ತಾ ಇದ್ದಾನೆ. ಐಸಿಎಐ ಇದ್ರ ಜೊತೆಗೆ ನಾನು ಒಂದು 4 ಹಾಕೊಂಡಿದ್ದೀನಿ ಎಕ್ಸ್ಟ್ರಾ. ನನಗೆ ಅನ್ನಿಸ್ತಿದ್ದೀನಿ ಕೇಳ್ಬೋದು ಅಂತ ಬಿಟ್ರೆ ನೆಕ್ಸ್ಟ್ ಅದನ್ನೇ ಕೇಳ್ತಾನೆ ನೋಡ್ಬೇಕಿದೆ. ಓಕೆ, ಐಸಿಎಐ ಬಿಟ್ರೆ ಯಾವ ಕೇಳ್ತಾನೆ ಅಂದ್ರೆ ಇಪಿಎಸ್, ಜಿಪಿಎಸ್ ಅಲ್ಲ, ಇಪಿಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಪಿಇ, P/E ಅಂತ ಹಿಂಗೆ ಕೇಳಿರ್ತಾನೆ. ಪಿಇ ಅದ್ ಬಿಟ್ರೆ ಎಎಸ್ ಕೇಳ್ತಾನೆ. ಅದ್ ಬಿಟ್ರೆ ನಿಮ್ಗೆ ಬಿಒಡಿ ROI ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಬಿಒಡಿ ROI ನೋಡ್ರಿ, ಇದಿಷ್ಟು ಅಬ್ರಿವೇಷನ್ಸ್ ಅಲ್ಲಿ ಒಂದು ಕೇಳಬಹುದು ನನ್ನ ಪ್ರಕಾರ ಅನ್ಕೊಂಡಿದ್ದೀನಿ, ಕೇಳ್ತಾನೆ ಕೂಡ. ಓಕೆ, ಏನು ಐಸಿಐ? ಇದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಂಡಿಯಾ.
ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ನಾನು ಸ್ವಲ್ಪ ಫಾಸ್ಟ್ ಬರೀತಾ ಇದೀನಿ, ನನ್ನ ಜೊತೆ ಬರ್ಕೊಬಿಡಿ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇದು ಇಪಿಎಸ್ ಅಂದ್ರೆ ಜಿಪಿಎಸ್, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅದಲ್ಲ, ಇದು ಇಪಿಎಸ್, ಅರ್ನಿಂಗ್ ಪರ್ ಶೇರ್. ಪಿಇ ಅಂದ್ರೆ ನೋಡೋಣ ಯಾರು ಹೇಳ್ತೀರಾ? ಪಿಇ ಅಂದ್ರೆ ಪ್ರೈಸ್ ಅರ್ನಿಂಗ್ ರೇಷಿಯೋ. ಪಿಇ ರೇಷಿಯೋ ಅಂತಾನೆ ಕೇಳ್ತಾನೆ ಇದು ಮುಂದೆ. ಪಿಇ ರೇಷಿಯೋ, ಪ್ರೈಸ್ ಅರ್ನಿಂಗ್ ರೇಷಿಯೋ. ನೋಡ್ರಿ ಇದು ಇಷ್ಟು ಇಂಪಾರ್ಟೆಂಟ್ ನೋಡ್ರಿ, ಪಕ್ಕ ಕೇಳ್ತಾನೆ ಇದ್ರಲ್ಲಿ ಒಂದು ಫಿಕ್ಸ್ ಇರ್ತದೆ ನೋಡ್ರಿ, ಅಬ್ರಿವೇಷನ್ ಪಕ್ಕ ಕೇಳ್ತಾರೆ. ನೆಕ್ಸ್ಟ್ ಎಎಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಮಾರ್ಕ್ಸ್ ಇಲ್ಲೇ ಕವರ್ ಆಗಿಬಿಡ್ಬೇಕು ನಿಮ್ಗೆ ಎಲ್ಲಾನು. 26 ಮಾರ್ಕ್ಸ್ ಇಲ್ಲಿ ಕವರ್ ಆಗ್ಬೇಕು. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಏನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದ್ರೆ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಇರೋ ಅಮೌಂಟ್ ಗಿಂತ ಜಾಸ್ತಿ ತಗೊಳ್ಳೋದು, ಇದು ಬ್ಯಾಂಕ್ ಓವರ್ ಡ್ರಾಫ್ಟ್. ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಏನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್? ನೋಡ್ರಿ ಈಗ ನೀವು ಕಷ್ಟಪಟ್ಟು ಓದ್ತಾ ಇದ್ದೀರಾ, 2 ಮಾರ್ಕ್ಸ್ ಕೂಡ ಬಿಡಬಾರ್ದು ಅಂತ ಇದನ್ನ ಓದ್ತಾ ಇದ್ದೀರಾ. ಯಾಕೆ ಓದ್ತಾ ಇದ್ದೀರಾ? ಮಾರ್ಕ್ಸ್ ಜಾಸ್ತಿ ಬರೋದು. ಅದೇ ತರ ಬಿಸ್ನೆಸ್ ಎಂತ ಮಾಡ್ತೀವಿ, ಪ್ರಾಫಿಟ್ ಬರೋದು. ರಿಟರ್ನ್ ನಾವ್ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಕೇಳ್ತೀವಿ ನಾವು, ಅದಕ್ಕೆ ಬೇಕಲ್ಲ ಬೇಡ ದುಡ್ಡು. ಇವಾಗ ಯಾರು 10,000 ರೂಪಾಯಿ ಕೊಟ್ರೆ ನಿಮ್ಗೆ ಸುಮ್ಮನೆ ಕೊಡ್ತಾನ? ತಿಂಗಳಿಗೆ 10% ಬಡ್ಡಿ ನೋಡು, 1,000 ಕೊಡ್ಬೇಕು ಹೇಳ್ಬಿಟ್ಟು ಕೊಡ್ತಾನೆ. ಇದೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಏನ್ ಇನ್ವೆಸ್ಟ್ ಮಾಡ್ತೀವೋ ಅದಕ್ಕೆ ರಿಟರ್ನ್. ನನ್ನ ಪ್ರಕಾರ ಈ 6 ಅಬ್ರಿವೇಷನ್ಸ್ ಅಲ್ಲಿ ಇನ್ನೂ ಒಂದೆರಡು ಎಕ್ಸ್ಟ್ರಾ ಲಾಸ್ಟ್ ಆದ್ರೆ ಮಾಡ್ತೀನಿ. ನನ್ನ ಪ್ರಕಾರ ಇಷ್ಟರಲ್ಲೇ ನಿಮ್ಗೊಂದು ಅಬ್ರಿವೇಷನ್ ಕೇಳಬಹುದು, ನಾನು ಅನ್ಕೊಂಡಿದ್ದು ಕೇಳ್ತಾರೆ. ಇನ್ನ ಈ ಟಾಪಿಕ್ ಬಿಟ್ರೆ ನಿಮ್ಗೆ ಪಾರ್ಟ್ನರ್ಶಿಪ್ ಬಗ್ಗೆ ಕೇಳ್ತಾರೆ ನೋಡ್ರಿ. ಏನ್ ಪಾರ್ಟ್ನರ್ಶಿಪ್ ಬಗ್ಗೆ ಕೇಳ್ತಾರೆ ನೋಡ್ರಿ. ಪಾರ್ಟ್ನರ್ಶಿಪ್ ಇದ್ರ ಬಗ್ಗೆ ಸುಮ್ಮನೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ಬಿಡ್ತೀನಿ. ಪಾರ್ಟ್ನರ್ಶಿಪ್ ಅದ್ರ ಬಗ್ಗೆ ನಿಮ್ಗೆ ಒಂದು ಡೆಫಿನೇಷನ್ ಇದೆ, ಅದನ್ನ ಪರ್ಫೆಕ್ಟ್ ಆಗಿ ಓದ್ಕೊಳ್ರಿ. ಡೆಫಿನೇಷನ್ ನೋಡ್ರಿ, ನಿಮ್ಗೊಂದು ನೋಡ್ರಿ, ಈಗ PUC ಇದೀರಾ, ನೆಕ್ಸ್ಟ್ BCom MCom ಎಲ್ಲ ಹೋಗ್ತೀರಾ, ನಿಮ್ಗೆ ಇಲ್ಲೇ ಹೇಳ್ಬಿಡ್ತೀನಿ. ನಾವು ಅದೇ ಮಾಡಿದ್ದು. ಮೀನಿಂಗ್ ಕೇಳಿದ್ರು ಡೆಫಿನೇಷನ್ ಬರೀರಿ, ಡೆಫಿನೇಷನ್ ಕೇಳಿದ್ರು ಡೆಫಿನೇಷನ್ ಬರೀರಿ, ಎರಡಕ್ಕೂ ಸೇಮ್ ಆನ್ಸರ್ ಕೊಡ್ತಾನೆ ಮಾರ್ಕ್ಸ್. ಮೀನಿಂಗ್ ಕೇಳಿದಾಗ ಡೆಫಿನೇಷನ್ ಬರೆದ್ರು ಇವ್ನು ಯಾರೋ ಪಂಟ ಇದ್ದಾನೆ ಅನ್ಕೋತಾರೆ. ಡೆಫಿನೇಷನ್ ಕೇಳಿದಾಗ ಡೆಫಿನೇಷನ್ ಬರ್ದ್ಬಿಟ್ರೆ ಆಗೋದು. ನಾನು ಹಾಗೆ ಮಾಡ್ತಿದ್ದೆ, ಬಂದಿದೆ ಮಾರ್ಕ್ಸ್ ನಮ್ದು. ನಾವು BCom ಡೇಸ್ ಅಲ್ಲಿ ಇದ್ದಾಗ ಔಟ್ ಆಫ್ ಔಟ್ ತೆಗ್ದಿದ್ವಿ. ನಮ್ಮ ಮ್ಯಾಮ್ ಗಳು ನೋಡ್ತಾ ಇದ್ರೆ ಗೊತ್ತಿರ್ತದ ಅವ್ರಿಗೆ. ನಾವು BCom ಅಲ್ಲಿ ಇದ್ದಾಗ ಪ್ರಾಕ್ಟಿಕಲ್ ಅಲ್ಲಿ ಔಟ್ ಆಫ್ ಔಟ್ ತೆಗ್ದಿದ್ವಿ ನಾವು. ಸೊ ಅದೇ ತರನೇ ಪಾರ್ಟ್ನರ್ಶಿಪ್ ಅಂದ್ರೆ ಡೆಫಿನೇಷನ್ ಬರೆದ್ರು ಆಯ್ತು, ಮೀನಿಂಗ್ ಬರೆದ್ರು ಆಯ್ತು, ಡೆಫಿನೇಷನ್ ಬರೆದ್ರು ಆಯ್ತು. ಓಕೆ, ಸೊ ಇದು ಪಾರ್ಟ್ನರ್ಶಿಪ್ ಅಲ್ಲಿ ನೆಕ್ಸ್ಟ್ ಏನ್ ಕೇಳ್ತಾನೆ ಅಂದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿ ನಿಮ್ಗೆ ಫೀಚರ್ಸ್ ಕೇಳ್ತಾರೆ. ಫೀಚರ್ಸ್ ಏನು? 2 or more persons ಇರ್ತಾರೆ, ಇದು ಒಂದು ಫೀಚರ್. 2 or more persons ಇರ್ತಾರೆ, ಫ್ಯೂಚರ್. ಇಬ್ರು ಲಾಸ್ ಅನುಭವಿಸ್ತಾರೆ, ಇಬ್ರು ಪ್ರಾಫಿಟ್ ಅನುಭವಿಸ್ತಾರೆ, ರೇಷಿಯೋದಲ್ಲಿ ಹಂಚ್ಕೋತಾರೆ, ಇದೆಲ್ಲ ಬಂದ್ಬಿಟ್ಟು ಫೀಚರ್ಸ್ ಬರ್ತದೆ. ನಿಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಮೀನಿಂಗು ಡೆಫಿನೇಷನ್ ಇದೇ ಬರೀರಿ, ಮತ್ತೆ ಫೀಚರ್ಸ್ ಕೇಳ್ತಾನೆ. ಇದ್ ಬಿಟ್ರೆ ಏನು ಕೇಳಲ್ಲ, ಪಾರ್ಟ್ನರ್ಶಿಪ್ ಇಷ್ಟೇ ಕೇಳ್ತಾನೆ. ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇನ್ನೇನ್ ಮಾಡ್ತಾನೆ ಅಂದ್ರೆ, ನೋಡ್ರಿ ಇದರಲ್ಲಿ ಸರ್ಕಮ್ಸ್ಟೆನ್ಸಸ್ ಆಫ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್. circumstances of retirement. ಏನು ಸರ್ಕಮ್ಸ್ಟೆನ್ಸಸ್ ರಿಟೈರ್ಮೆಂಟ್ ಆಗಕ್ಕೆ ಏನೇನು ಸರ್ಕಮ್ಸ್ಟೆನ್ಸಸ್ ಆಗ್ಬೋದು? ಒಂದು, ಅವ್ರ 3 ಜನದಲ್ಲಿ ಡೀಡ್ ಆಗಿರ್ತದೆ. ಈಗ 3 ಜನ ಪಾರ್ಟ್ನರ್ಶಿಪ್ ಇರ್ತದೆ, ಅದರಲ್ಲಿ ಅವ್ರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ನೀನ್ ಇಷ್ಟು ವರ್ಷ ಆದ್ಮೇಲೆ ನೀನು ಹೋಗ್ಬೇಕು, ನಾವಿಬ್ರು ಬಿಸ್ನೆಸ್ ಮಾಡ್ತೀವಿ, ಆತರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. 1 ಪಾಯಿಂಟ್. ಇನ್ನೊಂದು ಪಾಯಿಂಟ್, ಅವನಿಗೆ ಇಷ್ಟ ಇಲ್ಲ ಅವ್ರ ಜೊತೆ ಪಾರ್ಟ್ನರ್ಶಿಪ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬಿಟ್ಟು ಹೋಗ್ಬೋದು. ಇವೆಲ್ಲ ಸರ್ಕಮ್ಸ್ಟೆನ್ಸಸ್. ರಿಟೈರ್ಮೆಂಟ್ ಆಗಕ್ಕೆ ಅಂದ್ರೆ ಇಬ್ರು ಇದ್ದು ಒಬ್ಬ ಹೋಗ್ತಾನೆ ಅಂದಾಗ ಈ ಸರ್ಕಮ್ಸ್ಟೆನ್ಸಸ್ ನಡೀತದೆ. ನನ್ಗೆ ಇಷ್ಟ ಇಲ್ಲ ಅಂತ ಇರ್ಬೋದು, ಅಥವಾ ಅವರಲ್ಲಿ ಹೊಂದಾಣಿಕೆ ಇರದೇ ಇರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಡೀಲ್ ಅಲ್ಲಿ ಹಿಂಗ್ ಹಾಕೊಂಡಿರ್ಬೋದು. ಸೊ ಇದೊಂದು ಸರ್ಕಮ್ಸ್ಟೆನ್ಸಸ್ ಬಗ್ಗೆ ಕೇಳ್ತಾನೆ. ಬರ್ಕೊಳ್ರಿ, ಇವೆಲ್ಲ ಬರ್ಕೋತಾರ ಕ್ವಶನ್ ಹಂಗೆ ಫಾಸ್ಟ್ ಆಗಿ ನನ್ನ ಜೊತೆನೆ. ನೆಕ್ಸ್ಟ್ ಇನ್ನೇನ್ ಕೇಳ್ತಾನೆ ಅಂದ್ರೆ ನಿಮ್ಗೆ ನೋಡ್ರಿ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಕೇಳ್ತಾನೆ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು? ಇದು ಇಂಗ್ಲಿಷ್ ಅಲ್ಲಿ ಮೀನಿಂಗ್ ಬರೀರಿ. ಈ ಜನರಲ್ ಆಗಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ನೋಡು ಏನ್ ಹೇಳ್ತಾರೆ, ಇಟ್ ರೆಫರ್ಸ್ ಟು ದ ಮಿನಿಮಮ್ ಅಮೌಂಟ್ ವಿಚ್ ಎ ಕಂಪನಿ ಶುಡ್ ರೈಸ್ ಅಟ್ ಅ ಟೈಮ್ ಆಫ್ ಇಶ್ಯೂಯಿಂಗ್ ಕ್ಯಾಪಿಟಲ್. ಅಂದ್ರೆ ಈಗ ಕಂಪನಿ ಅವ್ರು ಏನಾದ್ರು ಇಶ್ಯೂ ಮಾಡ್ತಿದ್ರೆ ಶೇರ್ಸ್ ಅಂದ್ರೆ ಇಷ್ಟು ಅಂತ ಶೇರ್ಸ್ ಸಬ್ಸ್ಕ್ರೈಬ್ ಆಗಿರ್ಬೇಕು. ಈ ಸಬ್ಸ್ಕ್ರೈಬ್ ಆಗಿದ್ರೆ ಅದನ್ನ ಮಿನಿಮಮ್ ಸಬ್ಸ್ಕ್ರಿಪ್ಷನ್, ಎಷ್ಟು ಆಗಿದೆಯೋ ಅಷ್ಟನ್ನ ನಾವು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತೀವಿ. ಇಷ್ಟು ಮಾತ್ರ ತಿಳ್ಕೊಂಡ್ರೆ ಇದೊಂದು ಕ್ವಶನ್ ಎಕ್ಸ್ಟ್ರಾ ಕೇಳಬಹುದು.
ಆಯ್ತಾ, ಇದೊಂದು ಸ್ವಲ್ಪ ತಿಳ್ಕೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್ ಕೇಳ್ಬಿಡ್ತಾರೆ ನೋಡ್ರಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಳಿದ್ರೆ ನಿಮ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕೇಳ್ತಾನೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್ ಕೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ ಮೀನಿಂಗ್. ಇದೊಂದು ಸ್ವಲ್ಪ ಮೀನಿಂಗ್ ನೋಡ್ಕೊಂಡ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್ ಏನು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್ ದ ಬೇಸಿಕ್ ಅಂಡ್ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ ಥ್ರೂ ವಿಚ್ ದ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಕಮಿಷನ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಟು ಇಟ್ಸ್ ಓನರ್ಸ್ ಅಂಡ್ ಅದರ್ ಪಾರ್ಟೀಸ್. ಇವ್ರು ಇದೇನಿದೆಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದೊಂದು ಮೀನಿಂಗ್ ನೋಡ್ಕೋಬಹುದು. ಈಗ ನಾನು ಹೇಳಿದ್ ಬರ್ಕೋಬಹುದು ಅಥವಾ ನೀವೇ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರೆ ಬರ್ಕೋಬಹುದು. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್. ಅದ್ ಬಿಟ್ರೆ ನಿಮ್ಗೆ ಇನ್ನೇನ್ ಕೇಳ್ತಾನಂದ್ರೆ ನೋಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಇಷ್ಟು ಬರೆಯಕ್ಕಾಗಲ್ಲ, ಎರಡು ಬರ್ತದೆ, ಎರಡು ಕಂಪಲ್ಸರಿ ಬರ್ತದೆ. ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡಿದ್ರಾ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸ್ ಶೀಟ್. ಇವೆರಡು ವರ್ಡ್ ಬರೆದ್ರು ನಿಮ್ಗೆ ಏನೋ ಮಾರ್ಕ್ಸ್ ಕೊಡ್ತಾನೆ, ಹೌದಲ್ಲ? ಇವೆರಡು ವರ್ಡ್ ಬರೆದ್ರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇವೆರಡು ಬರೋದು, ಇವೆರಡು ವರ್ಡ್ ಬರೆದ್ರು ನಿಮ್ಗೆ ಮಾರ್ಕ್ಸ್ ಕೊಡ್ತಾನೆ. ಅರ್ಥ ಆಯ್ತಾ? ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಅಂತ ಕೇಳ್ತಾನೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂತಾನೆ ಕೇಳಿದಾನೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಬ್ಜೆಕ್ಟಿವ್ಸ್, ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೀನಿಂಗ್, ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೀವು ಇನ್ನೇನ್ ನೋಡ್ಕೋಬೇಕು ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಿಮ್ದು ಇಂಪಾರ್ಟೆನ್ಸ್ ನೋಡ್ಕೋಬೇಕು. ಇಂಪಾರ್ಟೆನ್ಸ್ ಆಬ್ಜೆಕ್ಟಿವ್ಸ್ ಒಂದೇ ಬರೀಲಿಕ್ಕೆ ಏನು ತೊಂದರೆ ಇಲ್ಲ, ಸೇಮ್ ಇದೆ, ಸೇಮ್ ಇದೆ. ಏನು ಒಂದು ಪ್ರೊವೈಡ್ಸ್ ಯೂಸ್ಫುಲ್ ಇನ್ಫಾರ್ಮೇಶನ್, ಕಂಪನಿಗೆ ಬೇಕಾದ್ರೆ ಯೂಸ್ಫುಲ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ. ಜನರೇಟ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಲ್ವಾ, ಕ್ಯಾಶ್ ಮತ್ತೆ ಕ್ಯಾಶ್ ಈಕ್ವಲೆಂಟ್ಸ್ ಜನರೇಟ್ ಮಾಡುತ್ತಿದ್ರೆ ನಾವು ನೋಡ್ಕೊಂಡು. ನೆಕ್ಸ್ಟ್ ಇನ್ನೇನು ಬರೀಬಹುದು, ಯುಟಿಲೈಸೇಷನ್ ಆಫ್ ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಎಷ್ಟಿದೆ ಅದನ್ನ ಯುಟಿಲೈಸ್ ಮಾಡಬಹುದು. ಇದು ಇಂಪಾರ್ಟೆಂಟ್ ಕೂಡ ಹೌದು, ಇದಕ್ಕೆ ಮೀನಿಂಗ್ ಇದೇ ಬರೀಬಹುದು, ಆಮೇಲೆ ಆಬ್ಜೆಕ್ಟಿವ್ ಕೂಡ ಇದನ್ನೇ ಬರೀಬಹುದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೀನಿಂಗ್, ಆಬ್ಜೆಕ್ಟಿವ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ್ದು ಬರ್ತದೆ ಮೀನಿಂಗ್. ಇಷ್ಟು ನೋಡ್ಕೊಂಡ್ರೆ ಸಾಕು. ಇಷ್ಟು ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಆಗಿ ನಾನು ಹೋಗ್ತಿದ್ದೀನಿ ಯಾವ್ದು, ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಬಗ್ಗೆ ಹೇಳಿದೆ. ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಅಡ್ಮಿಷನ್, ಅಡ್ಮಿಷನ್ ಅಡ್ಮಿಷನ್ ಅಂದ್ರೆ ಒಬ್ಬ ಬಂದು ಸೇರ್ಕೊಳ್ಳೋದು. ರಿಟೈರ್ಮೆಂಟ್ ಅಂದ್ರೆ ಇರೋ ಪಾರ್ಟ್ನರ್ಶಿಪ್ ಅಲ್ಲಿ ಒಬ್ಬ ಹೊರಟೋಗೋದು. ನೆಕ್ಸ್ಟ್ ಡಿಸಲ್ಯೂಷನ್, ಇಡೀ ಬಿಸ್ನೆಸ್ ಬೇಡಪ್ಪ ತಲೆನೋವೇ ಬೇಡ ಅಂತ ಮುಚ್ಚಿಬಿಡೋದು. ಇನ್ನೊಂದು ಡೆತ್, ಡೆತ್ ಅಂದ್ರೆ ಒಬ್ಬ ಮೇಲಕ್ಕೆ ಹೊಂಟೋಗೋದು, ಬೇಡ ನನಗೆ ನಿಮ್ ಬಿಸ್ನೆಸ್ ಬೇಡ, ನನಗೆ ಬಿಸ್ನೆಸ್ ಎಲ್ಲ ಜೀವನನೇ ಬೇಡ ಅಂತ ಹೊಂಟೋಗ್ಬಿಡೋದು. ಇಲ್ಲಿ ಅಡ್ಮಿಷನ್ ಅಂದ್ರೆ ಒಬ್ಬ ಬಂದು ಸೇರ್ಕೊಳ್ಳೋದು, ರಿಟೈರ್ಮೆಂಟ್ ಅಂದ್ರೆ ಒಬ್ಬ ಬಿಟ್ಟು ಹೋಗೋದು, ಡಿಸಲ್ಯೂಷನ್ ಅಂದ್ರೆ ಮೂರು ಜನ ಬೇಡ ಅನ್ನೋದು, ಇವನ್ ಡೆತ್ ಅಂದ್ರೆ ನೀವಿಬ್ರು ಇರ್ರಿ ನನಗೆ ಲೋಕನೇ ಬೇಡ ಅಂತ ಹೊಂಟೋದು. ಇದಿಷ್ಟ್ರ ಬಗ್ಗೆ ತಿಳ್ಕೊಂಡಿರಿ. ಇಷ್ಟೇ. ಅಡ್ಮಿಷನ್ ಅಂದ್ರೆ ಏನಂತ ಕೇಳ್ತಾರೆ, ರಿಟೈರ್ಮೆಂಟ್ ಅಂದ್ರೆ ಏನಂತ ಕೇಳ್ತಾರೆ, ಡಿಸಲ್ಯೂಷನ್ ಅಂದ್ರೆ ಏನ್ ಕೇಳ್ತಾರೆ, ಡೆತ್ ಆಫ್ ದ ಪಾರ್ಟ್ನರ್ ಅಲ್ಲಿ ಯಾವ್ಯಾವ್ದು ಏನೇನು ನೀವು ಹೆಂಗೆ ಟ್ರೀಟ್ ಮಾಡ್ತೀರಾ ಅಂತ ಕೇಳ್ತಾರೆ ನೋಡಿ. ಡೆತ್ ಮಾತ್ರ ಒಂದ್ ಸ್ವಲ್ಪ ಹೇಳ್ತಾರೆ. ಆಮೇಲೆ ಅಡ್ಮಿಷನ್ ಅಲ್ಲಿ ರಿಟೈರ್ಮೆಂಟ್ ಅಲ್ಲಿ ಇದೊಂದ್ ಸ್ವಲ್ಪ ಇಂಪಾರ್ಟೆಂಟ್, ಇದೊಂದು ಚೂರು ನೋಡ್ಕೊಳ್ರಿ. ಅಡ್ಮಿಷನ್ ಮತ್ತೆ ರಿಟೈರ್ಮೆಂಟ್ ಅಲ್ಲಿ ಇದು ಆಮೇಲೆ ಹೇಳ್ತೀನಿ. ರೇಷಿಯೋಸ್ ಬಗ್ಗೆ ಹೇಳ್ತೀನಿ, ರೇಷಿಯೋಸ್ ಮಾಡ್ತೀನಿ, ರೇಷಿಯೋಸ್ ಬರ್ತೀನಲ್ಲ ಅವಾಗ ಹೇಳ್ತೀನಿ. ಇಷ್ಟು ಕೇಳ್ಕೊಂಡ್ರ ಇನ್ ನೆಕ್ಸ್ಟ್ ಏನ್ ಕೊಡ್ತಾರೆ ಸರ್, ನೆಕ್ಸ್ಟ್ ಏನ್ ಕೊಡ್ತಾರೆ, ನೆಕ್ಸ್ಟ್ ಬಂದ್ಬಿಟ್ಟು ಶೇರ್ ಇಶ್ಯೂಡ್ ಬೈ ಪಬ್ಲಿಕ್ ಕಂಪನಿ. ಯಾವ ತರ ಶೇರ್ಸ್ ಇಶ್ಯೂ ಮಾಡ್ತಾರಪ್ಪ ಪಬ್ಲಿಕ್ ಕಂಪನಿ ನೋಡಿ ಅಂತ ನಾನು ಎಲ್ಲದಕ್ಕೆ ಈಸಿ ಕ್ವಶನ್ಸ್ ತಗೊಂಡಿದ್ದೀನಿ. ನಿಮ್ಗೆ ಬಂದೇ ಬರ್ತವೆ ಇವು. ನಿಮ್ಗೇನು 5 ಕೊಟ್ಟಿರ್ತಾರೆ 3 ಅಟೆಂಡ್ ಮಾಡಬೇಕು, ಬಂದೇ ಬರ್ತದೆ. ಶೇರ್ಸ್ ಇಶ್ಯೂ ಮಾಡ್ತಾರೆ. ಯಾವ್ಯಾವ ಶೇರ್ಸ್ ಇಶ್ಯೂ ಮಾಡ್ತಾರೆ, ಪ್ರಿಫರೆನ್ಸ್ ಶೇರ್ಸ್. ಏನ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಯಾವುದೇ ಲಾಭ ನಷ್ಟ ಆಗ್ಲಿ ಫಸ್ಟ್ ಪ್ರಿಫರೆನ್ಸ್ ಇವ್ರಿಗೆ ಇರ್ತದೆ. ಲಾಭ ಇವ್ರು ಫಸ್ಟ್ ಕೊಟ್ಬಿಡ್ತಾರೆ, ತಗೊಂಡು ಹೋಗ್ರಿ ನೀವು ಅಂತ. ಇದು ಪ್ರಿಫರೆನ್ಸ್ ಶೇರ್ಸ್. ನೆಕ್ಸ್ಟ್ ಈಕ್ವಿಟಿ ಶೇರ್ಸ್. ಇವ್ರು ಒಂದ್ ಸ್ವಲ್ಪ ಓನರ್ಸ್ ಇದ್ದಂಗೆ, ಇವರು ಮೇನ್, ಇವರು ಸ್ವಲ್ಪ ನಾನ್ ಇದು ಮೇಲ್ ಮನೆ ಕೆಳಮನೆ ಅಂತೀವಲ್ಲ ಆತರ, ಇವ್ರು ಸ್ವಲ್ಪ ಮೇಲ್ ಕೈ, ಇವ್ರ ಕೆಳ ಕೈ. ಅದು ಪ್ರಿಫರೆನ್ಸ್ ಇವ್ರಿಗೆ ಫಸ್ಟ್ ಕೊಡೋದು ಸಾಲದಲ್ಲಿ. ಯಾಕಂದ್ರೆ ಇವ್ರು ಹೊಂಟೋಗ್ಬಿಡ್ತಾರೆ. ಇವ್ರು ಬಾಡಿಗೆ ಮನೇಲಿ ಇದ್ದಂಗೆ, ಇವ್ರು ಲೀಸ್ ಮನೇಲಿ ಇದ್ದಂಗೆ. ಇವ್ರಿಗೆ ಒಂದ್ ಸ್ವಲ್ಪ ದಿನ ಲೇಟರ್ ಪರವಾಗಿಲ್ಲ ಕೊಡ್ತಾರೆ. ಇವ್ರು ಬಾಡಿಗೆ ಮನೆ ಬಿಟ್ಟು ಹೋಗ್ಬಿಟ್ರೆ ಬಾಡಿಗೆ ನಿಂತಿರ್ತದೆ. ಅದರಿಂದಾಗಿ ಇವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಇದು ಎರಡು ಪಬ್ಲಿಕ್ ಕಂಪನಿಗಳು ಶೇರ್ಸ್ ನ ಇಶ್ಯೂ ಮಾಡ್ತವೆ. ಎರಡು ತರನು ಇಶ್ಯೂ ಮಾಡ್ತವೆ, ಪ್ರಿಫರೆನ್ಸ್ ಶೇರ್ ಅಂಡ್ ಈಕ್ವಿಟಿ ಶೇರ್. ಇವೆರಡೇ ವರ್ಡ್ ಬರೀಬೇಕು. ಇವೆರಡು ಕೇಳ್ತಾನೆ ಕೂಡ, ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಿಟ್ರೆ ಇನ್ನೇನ್ ಕೇಳ್ತಾನೆ, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಏನ್ ಕೇಳ್ತಾನೆ, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ನೋಡ್ರಿ, ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಕಂಪನಿ. ಕಂಟೆಂಟ್ಸ್ ಏನಿರ್ಬೇಕು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಕಂಪನಿ. ನೆಕ್ಸ್ಟ್ ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್. ಹೌದಾ, ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್. ನೆಕ್ಸ್ಟ್ ಇನ್ನೇನ್ ಕೇಳ್ತಾನೆ, P&L ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ. ಎಷ್ಟು ರೇಷಿಯೋದಲ್ಲಿ ನಾವು ಹಂಚ್ಕೋತಾ ಇದೀವಿ. ಸೊ 1, 2, 3 ಪಾಯಿಂಟ್ಸ್. ಅಡ್ರೆಸ್, ನೇಮ್ ಕಂಪನಿದು ಮತ್ತೆ ಪಾರ್ಟ್ನರ್ಸ್, ಆಮೇಲೆ ಅವ್ರ ಶೇರಿಂಗ್ ರೇಷಿಯೋ. ಈ 3 ಪಾರ್ಟ್ನರ್ಶಿಪ್ ಡೀಲ್ ಕಂಪಲ್ಸರಿ ಇರಲೇಬೇಕು, ಇರ್ತದೆ. ಇದನ್ನ ಒಂದು ಕ್ವಶನ್ ಕೇಳ್ತಾರೆ.
ಇನ್ನು ನೆಕ್ಸ್ಟ್ ಬಂದ್ಬಿಟ್ರೆ ಫೀಚರ್ಸ್ ಆಫ್ ಎ ಕಂಪನಿ. ಫೀಚರ್ಸ್ ಆಫ್ ಎ ಕಂಪನಿ. ಫೀಚರ್ಸ್ ಆಫ್ ಎ ಪಾರ್ಟ್ನರ್ ಗೊತ್ತು, ಇಬ್ರು ಇರ್ತಾರೆ, 3 ಜನ ಇರ್ತಾರೆ. ಫೀಚರ್ಸ್ ಆಫ್ ಎ ಕಂಪನಿ ಏನ್ ಇರ್ತದೆ? ಫೀಚರ್ಸ್ ಆಫ್ ಎ ಕಂಪನಿ ಏನು? ಬಾಡಿ ಆಫ್ ಕಾರ್ಪೊರೇಟ್. ಹಿಂಗೆ ಬರೀರಿ ಸಾಕು, ಬಾಡಿ ಆಫ್ ಕಾರ್ಪೊರೇಟ್ ಹಿಂಗೆ ಬರೀರಿ, ನೀವು ಏನ್ ಮಾಡ್ಬೇಡಿ. ಬಾಡಿ ಆಫ್ ಕಾರ್ಪೊರೇಟ್. ಇನ್ನೇನ್ ಕೇಳ್ತೇನೆ? ಬಾಡಿ ಆಫ್ ಕಾರ್ಪೊರೇಟ್ ಆದ್ಮೇಲೆ ಸಪರೇಟ್ ಲೀಗಲ್ ಎಂಟಿಟಿ. ಸಪರೇಟ್ ಲೀಗಲ್ ಎಂಟಿಟಿ ಈ ಎರಡು ವರ್ಡ್ ಬರೆದ್ರೆ ಸಾಕು, ನಿಮ್ಗೆ ಆಲ್ರೆಡಿ ಮಾರ್ಕ್ಸ್ ಕೊಡ್ತಾನೆ. ಬಿಟ್ರೆ ಇನ್ನೊಂದೇ ಒಂದು ಎಕ್ಸ್ಟ್ರಾ ಒಂದು ಹೇಳ್ತೀನಿ, ಯಾವುದು? ಲಿಮಿಟೆಡ್ ಲಯಬಿಲಿಟಿ. ಇದು ಫೀಚರ್ಸ್ ಆಫ್ ಎ ಕಂಪನಿ. ಇದು ಫೀಚರ್. ಇವು 3 ಬರೆದ್ರೆ ಆಯ್ತು. ಲಿಮಿಟೆಡ್ ಲಯಬಿಲಿಟಿ ಇವು 3 ಬರೆದ್ರೆ ಆಯ್ತು. ಈ 2 ಮಾರ್ಕ್ಸ್ ಹಿಂಗೆ ಕೇಳ್ತಾನೆ ನಿಮ್ಗೆ, ಆಯ್ತಾ? ನಾವು 100 ಮಾರ್ಕ್ಸ್ ಬರೀಬೇಕಾದ್ರೆ 6 ಮಾರ್ಕ್ಸ್ ಬಂದು ಕೇಳೋದು, ಅವಾಗ ಎಲ್ಲ 6 ಪಾಯಿಂಟ್ಸ್ ಬೇಕಾಗಿತ್ತು. ಈಗ ಏನು 6 ಮಾರ್ಕ್ಸ್ಗೆ 14 ಮಾರ್ಕ್ಸ್ಗೆ ಥಿಯರಿ ಕೇಳ್ತಾನೆ ಇಲ್ಲ ಅವನು, ಬರೀ ಪ್ರಾಕ್ಟಿಕಲ್ ಆಲ್ರೆಡಿ ಮಾಡಿದೀನಿ. ಸ್ವಲ್ಪ ಥಿಯರಿ ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಇನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಬರ್ತಿದೀವಿ ಕಾಲ್ಸ್ ಇನ್ ಅರಿಯರ್ಸ್. ಏನು ಕಾಲ್ಸ್ ಇನ್ ಅರಿಯರ್ಸ್ ಅಂದ್ರೆ ಬೇಗ ಕಾಲ್ ಮಾಡ್ತಾರೆ, ಅದಲ್ಲ. ಆಮೇಲೆ ಕಾಲ್ಸ್ ಇನ್ ಅರಿಯರ್ಸ್ ನೋಡ್ರಿ, ಕಾಲ್ಸ್ ಇನ್ ಅರಿಯರ್ಸ್ ಅಂದ್ರೆ ಎನಿ ಶೇರ್ ಹೋಲ್ಡರ್ ಫೇಲ್ಸ್ ಟು ಪೇ ಅಮೌಂಟ್ ಡ್ಯೂ ಟು ದ ಅಲಾಟ್ಮೆಂಟ್ ಆರ್ ಎನಿ ಅದರ್ ಕಾಲ್ಸ್ ಸಚ್ ಅಮೌಂಟ್ ಇಸ್ ಕಾಲ್ಡ್. ಅಂದ್ರೆ ಏನೋ ಒಂದು ಅಮೌಂಟ್ ನ ಕೊಡೋದಕ್ಕೆ, ಅಲಾಟ್ಮೆಂಟ್ ಆಗಿರೋ ಅಮೌಂಟ್ ಕೊಡೋದಕ್ಕೆ ಫೇಲ್ ಆಗ್ಬಿಡ್ತಾನೆ. ಈಗ ಒಂದಷ್ಟು ಅಮೌಂಟ್ ಕೊಡ್ಬೇಕು ಅಂತ 40 ರೂಪೀಸ್ ಪರ್ ಶೇರ್ ಅಂತ ಇರ್ತದೆ, ಅದು ಕೊಡೋದಕ್ಕೆ ಅದು ಕೊಡೋದಿಲ್ಲ ಅವನು. ಇದನ್ನೇ ಕಾಲ್ಸ್ ಇನ್ ಅರಿಯರ್ಸ್. ನೆಕ್ಸ್ಟ್ ಅದನ್ನ ಬೇರೆ ಕೊಡ್ತಾರೆ. ಕಾಲ್ಸ್ ಇನ್ ಅರಿಯರ್ಸ್ ಅಂದ್ರೆ ಯಾವ್ದೋ ಒಂದು ಅಲಾಟ್ಮೆಂಟ್ ಆಗಿರೋ ದುಡ್ಡನ್ನ ಅವ್ನು ಕೊಡಲ್ಲ. ಇಷ್ಟು ತಿಳ್ಕೊಳ್ರಿ, ಅದ್ರ ಮೀನಿಂಗ್ ನೀಟಾಗಿ ತಿಳ್ಕೊಂಡ್ರೆ ಇನ್ನೂ ಒಳ್ಳೇದು, ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಗೇನ್ ರೇಷಿಯೋ ಪಾಠ ಮಾಡಿದೀನಿ. ಬಿಟ್ಟ ಸ್ಥಳದಲ್ಲಿ ಹೆಂಗ್ ಕೇಳ್ತಾರೆ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನ್ಯೂ ಶೇರ್ ಅಥವಾ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಥವಾ ಶೇರ್ ಅಥವಾ ಓಲ್ಡ್ ಶೇರ್ ಅಂತ ಇಟ್ಕೊಂಡು ಓಲ್ಡ್ ಶೇರ್ ಡ್ಯಾಶ್ ಅಂತ ಕೊಟ್ಬಿಡ್ತಾರೆ. ಅಷ್ಟೇ, ಇಷ್ಟೇ ಕೊಡ್ತಾನೆ ಕ್ವಶನ್. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಡ್ಯಾಶ್ ಅಂತ ಕೊಟ್ಬಿಡ್ತಾರೆ. ಇನ್ನೊಂದು ಕೊಡ್ತಾನೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ ಕೊಡ್ತಾನೆ. ಇದು ಎಲ್ಲಿ ಬರ್ತದೆ ನೆನಪಾಯ್ತಾ? ಈಗ ಏನ್ ರೇಷಿಯೋ ಮಾಡಿದೀನಿ ನಾನು? ಸ್ಯಾಕ್ರಿಫೈಸ್ ರೇಷಿಯೋ ಮಾಡಿದೀನಿ. ಯಾಕಂದ್ರೆ ಅಡ್ಮಿಷನ್ ಕೊಡ್ತಾನೆ 14 ಮಾರ್ಕ್ಸ್, ರಿಟೈರ್ಮೆಂಟ್ ಕೊಡಲ್ಲ. ಅವ್ನು ತಲೆಕೆಟ್ಟವ್ನು ಕೊಟ್ಟ ಅಂದ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಇನ್ನೊಂದು ಮಾಡ್ತೀನಿ, ಅಡ್ಮಿಷನ್ ಮಾಡ್ತೀನಿ, ರಿಟೈರ್ಮೆಂಟ್ ಮಾಡ್ತೀನಿ, ಅವೆರಡು ಮಾಡ್ತೀನಿ. ಆಲ್ರೆಡಿ ಡಿಸಲ್ಯೂಷನ್ ಮಾಡಿ ನಾನು ಮಾಡ್ತೀನಿ. ಈಗ ಇವೆರಡು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಎಲ್ಲಿಂದ ಬರ್ತದೆ? ನ್ಯೂ ಮೈನಸ್ ಓಲ್ಡ್ ಶೇರ್ ಇಲ್ಲಿ ನೋಡ್ರಿ, ಇಲ್ಲಿ ನೆನ್ಪಿಟ್ಕೊಳ್ಳೋದು ಈಸಿ. ನೋ ಅಂದ್ರೆ ಗೈನ್. ನೋ ಅಂದ್ರೆ ಏನು? ಗೈನ್ ರೇಷಿಯೋ. ಉಲ್ಟಾ ಯಾವ್ದಪ್ಪ? ಸ್ಯಾಕ್ರಿಫೈಸ್ ರೇಷಿಯೋ. ಇದನ್ನ ಹಿಂಗೆ ಕೇಳ್ತಾನೆ, ಅಥವಾ ನಿಮ್ಗೆ ಕ್ವಶನ್ ಕೇಳ್ಬೋದು ಡೈರೆಕ್ಟ್ ಆಗಿ. ವಾಟ್ ಈಸ್ ಗೇನ್ ರೇಷಿಯೋ, ವಾಟ್ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ, ಹಿಂಗೆ ಕೇಳ್ಬೋದು. ಇದನ್ನ ಕೇಳಿದಾಗ ನೀವು ಇದೊಂದು ವರ್ಡ್ ಬರೆದ್ರು ಸಾಕು, ನಿಮಗೆ ಮಾರ್ಕ್ಸ್ ಕೊಡ್ತಾನೆ. ಹೌದಾ ಅಲ್ಲ? ಕೊಡ್ತಾನೆ, ಮಾರ್ಕ್ಸ್ ಕೊಡ್ಬೇಕು ಅವನು. ಮತ್ತೆ ಇವನ್ ಟಾಪಿಕ್ ಗೊತ್ತಾಗೈತೆ ಅಂತ ಅರ್ಥ ಆಗ್ತದೆ, ಕೊಡ್ತಾನೆ ಮಾರ್ಕ್ಸ್. ಇದು ಗೊತ್ತಿರಲಿ. ಇದನ್ನ ಡ್ಯಾಶ್ ಅಲ್ಲಿ ಹಿಂಗೆ ಕೇಳ್ತಾನೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಹಿಂಗೆ ಕೇಳ್ತಾನೆ. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ವಾಟ್, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ಶೇರ್ ವಾಟ್, ಹಿಂಗೆ ಕೇಳ್ತಾನೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಯಾವ್ದು ಕೊಡ್ತಾರೆ ಅಂದ್ರೆ ಅದೇ ಹೇಳಿದ್ನಲ್ಲ, ಕರೆಂಟ್ ಲಯಬಿಲಿಟೀಸ್, ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಅಸೆಟ್ಸ್ ಇವೆಲ್ಲ ನೋಡ್ಕೊಂಡಿದ್ದೀರಾ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಫರ್ಫೀಚರ್ ಆಫ್ ಶೇರ್. ನೋಡ್ರಿ, ಲಾಸ್ಟ್ 2ನೇ ಟಾಪಿಕ್, ಫರ್ಫೀಚರ್ ಆಫ್ ಶೇರ್. ಎಲ್ಲಿ ಕೇಳಿದಿರಪ್ಪ ಫರ್ಫೀಚರ್ ಆಫ್ ಶೇರ್ಸ್? 9 ಏನು 9 ಏನು ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ 9 ಎಂಟ್ರೀಸ್ ಕೊಡ್ತಾರಲ್ಲ, ಅಲ್ಲಿ 6 ಎಂಟ್ರಿ ಆದ್ಮೇಲೆ 7 ಎಂಟ್ರಿ ಫರ್ಫೀಚರ್ ಆಫ್ ಶೇರ್ ಮಾಡಿಸಿದೆ. ನೆನಪಿದ್ಯಾ? ನೆನ್ಪು ಬರ್ಬೇಕು. ಫರ್ಫೀಚರ್ ಶೇರ್ ಅಂದ್ರೆ ಏನು? ಶೇರ್ ಕ್ಯಾನ್ಸಲ್ ಆಗಿರೋದು, ಹೌದಲ್ಲ? ಶೇರು ಕ್ಯಾನ್ಸಲ್ ಆಗೋದು. ಅದನ್ನ ಏನ್ ಮಾಡ್ತಾರೆ? ಮತ್ತೆ ಇನ್ನೊಂದ್ಸತಿ ಪರ್ಫೆಕ್ಟ್ ಆಗಿರೋ ಶೇರ್ಸ್ ನ ಮತ್ತೆ ಇನ್ನೊಂದ್ಸತಿ ಬೇರೆಯವ್ರಿಗೆ ಕಾಲ್ ಮಾಡ್ತಾರೆ ಒಂದಿಷ್ಟು ದುಡ್ಡಿಗೆ ಅಂತ, ಅಲ್ವಾ? ಈ ಫರ್ಫೀಚರ್ ಅಂದ್ರೆ ಏನು? ಶೇರ್ ಕೊಟ್ಟಿರ್ತೀವಿ, ಈಗ 20,000 ಶೇರ್ಸ್, 20,000 ಶೇರ್ಸ್ ಅಲ್ಲಿ 1,000 ಶೇರ್ಸ್ ಹೋಗಲ್ಲ, ಅದನ್ನ ಫರ್ಫೀಚರ್ ಆಫ್ ಶೇರ್ಸ್. ಇದನ್ನ ನಾನು ಸ್ವಲ್ಪ ಮೀನಿಂಗ್ ನೋಡ್ಕೊಳ್ಳಿ. ನಾನು ಸ್ವಲ್ಪ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗ್ಲಿ, ಈಸಿ ಆಗ್ಲಿ, ಫಾಸ್ಟ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ಮೀನಿಂಗ್ ನೋಡ್ಕೊಳ್ರಿ. ಇನ್ನು ಲಾಸ್ಟ್ ಟಾಪಿಕ್ ಇನ್ ಯಾವ್ದು ಅಂದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಯಾವ್ದು ಅಂದ್ರೆ ಇನ್ನು ಪ್ರಾಕ್ಟಿಕಲ್ಸ್ ಕಾನ್ಸಂಟ್ರೇಟ್ ಮಾಡಿ. ಇದೇ ಲಾಸ್ಟ್ ಟಾಪಿಕ್.
ಓಕೆ ಪ್ರಾಕ್ಟಿಕಲ್ಸ್ ನಾನು ಆಲ್ರೆಡಿ ಮಾಡಿದೀನಿ, ಪ್ರಾಕ್ಟಿಕಲ್ಸ್ ನ ಮುಗಿಸಿ ನೋಡ್ರಿ. ಇನ್ನ 2 ಮಾರ್ಕ್ಸ್ ಗೆ ಈ ಟಾಪಿಕ್ ಏನ್ ಹೇಳದ್ನಲ್ಲ ಇವಾಗ ಇಷ್ಟೊಂದು ಟಾಪಿಕ್, ಈ ಟಾಪಿಕ್ ಅಲ್ಲಿ ನಿಮ್ಗೆ ರಿಪೀಟೆಡ್ ಆಗಿ ಕೇಳಿದಾರೆ. ಲಾಸ್ಟ್ ನಾನು ನೋಡಿದ ಕ್ವಶನ್ ಪೇಪರ್ ರಿಪೀಟೆಡ್ ಆಗಿ ಇವನ್ನೇ ಕೇಳಿದಾರೆ. ನಮ್ಗೇನು ಅಲ್ಲಿ ಅಟೆಂಡ್ ಮಾಡ್ಬೇಕಾದ್ರೆ ಏನ್ ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡ್ರಿ ಅಂತ ಕೇಳಿರ್ತಾರೆ. ನೀವು 5 ಅಟೆಂಡ್ ಮಾಡ್ತೀರಾ ಖುಷಿ, ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಅಟೆಂಡ್ ಮಾಡ್ರಿ. ಆದ್ರೆ 3 ಅಂತೂ ಇದೇ ಟಾಪಿಕ್ ಅಲ್ಲೇ ಬರ್ತಾನೆ, 3 ಕ್ವಶನ್ ಇದೇ ಟಾಪಿಕ್ ಅಲ್ಲಿ ಬರ್ತದೆ 6 ಮಾರ್ಕ್ಸ್ ಗೆ. 5 ಮಾರ್ಕ್ಸ್ ಇದೇ ಟಾಪಿಕ್ ಅಲ್ಲಿ ಬರ್ತಾ ಇರ್ತದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಹಿಂಗೆ ಕೇಳ್ತಾನೆ, ನಾನು ಏನು ಹೇಳಿದ್ನೋ ಅದ್ರಲ್ಲೇ ಕೇಳ್ತಾನೆ, ಇನ್ನು ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ತಾನೆ, ಈ ತರ ಕೊಡ್ತಾ ಹೋಗ್ತಾನೆ. ನಿಮ್ಗೆ ಆಲ್ರೆಡಿ ನಾನು ಪಾಠ ಮಾಡ್ಬೇಕಾದ್ರೂ ಕೆಲವೊಂದು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಆಲ್ಮೋಸ್ಟ್ ನಾನು ವಿಡಿಯೋಸ್ ಫುಲ್ ನೋಡಿದ್ರೆ 70ಕ್ಕೆ 70 ಮಾರ್ಕ್ಸ್ ಗ್ಯಾರಂಟಿ. ನಾನು ಬಿಡ್ತಾ ಇರೋದು ಅಕೌಂಟ್ಸ್ ಅಲ್ಲಿ ಫುಲ್ ಎಲ್ಲಾ ವಿಡಿಯೋಸ್ ನೋಡ್ರೆ 70ಕ್ಕೆ 70 ಮಾರ್ಕ್ಸ್ ನಾನು ಶ್ಯೂರಿಟಿ ಕೊಡ್ತೀನಿ. ಯಾಕಂದ್ರೆ ಅಷ್ಟು ನೀಟಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಪಾಠ ಮಾಡ್ಬೇಕು ನಿಮ್ಗೆ ಒಂದಷ್ಟು ಥಿಯರಿ ಹೇಳ್ತೀನಿ, ಆ ಥಿಯರಿನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಥಿಯರಿ ಕಂಪ್ಲೀಟ್ ಆಯ್ತು. 26 ಮಾರ್ಕ್ಸ್ ಥಿಯರಿ ಆಯ್ತು. ಇನ್ನು 54 ಮಾರ್ಕ್ಸ್ ಗೆ ಪ್ರಾಕ್ಟಿಕಲ್ ಏನ್ ಕೊಡ್ತಾನೋ 54 ಮಾರ್ಕ್ಸ್ ಪ್ರಾಕ್ಟಿಕಲ್ ನಿಮ್ಗೆ 3 ಮಾಡಿಸಿದೀನಿ, ಆ 3 ನೋಡ್ಕೊಳ್ರಿ. ಇನ್ನ ನಾನು ಇನ್ನೂ ಒಂದ್ 2 ಮಾಡಿಸ್ತೀನಿ. ಈಗ ಲಾಸ್ಟ್ 12 ಮಾರ್ಕ್ಸ್ ನಿಮ್ಗೆ 3 ಮಾಡಿಸ್ತೀನಿ, ಇನ್ನೂ ಒಂದ್ 2 ಎಕ್ಸ್ಟ್ರಾ ಮಾಡಿಸ್ತೀನಿ. ಸೊ ಯಾವ ತರ ಕೊಟ್ಟರು ಕ್ವಶನ್ ಪೇಪರ್ ನೀವು 70ಕ್ಕೆ 70 ತೆಗಿಬೇಕು. ಫೇಲ್ ಆಗೋ ಸ್ಟೂಡೆಂಟ್ ಫೇಲ್ ಆಗಬಾರ್ದು. ಈ ಸತಿ ನಮ್ಮ ಏನ್ ಚಾನಲ್ ಅಲ್ಲಿ ವಿಡಿಯೋಸ್ ನೋಡಿರ್ತೀರೋ ನೀವ್ ಯಾರು ಅಕೌಂಟ್ಸ್ ಅಲ್ಲಿ ಫೇಲ್ ಆಗಬಾರ್ದು ಅನ್ನೋದು ನಮ್ಮ ಇದು. ಸೊ ಈ ಸಬ್ಜೆಕ್ಟ್ ನ ಫೇಲ್ ಆಗಬಾರ್ದು ಅಕೌಂಟ್ಸ್ ಅಲ್ಲಿ. So all the best. Thank you for watching.